ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ತಮ್ಲೈನ್ ನೋಡಿ ಈ ವಿಡಿಯೋ ನೋಡ್ತಾ ಇರೋರಿಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂತೇಳಿ. ಎಸ್, ಇದು ನಮ್ಮ ಮೈಸೂರು ಶಾಪಿಂಗ್ ಹಾಲ್ ಆ್ಯಂಡ್ ವ್ಲಾಗ್ ಆಗಿರುತ್ತೆ. ಒಂದು ಸೀರೆ ತರಕ್ಕೆ ಅಂತ ಹೋಗಿದ್ದು, ಬಟ್ ಬರ್ತಾ ಸುಮಾರು ಸೀರೆ ತೊಗೊಂಡು ಬಂದ್ವಿ. ನಮ್ಮ ಮಂಡ್ಯ ಸೈಡ್ ಹೇಳ್ತಾರೆ, ಕೆಸರಿಗೆ ಬಿದ್ದಿದ್ದು ಎಮ್ಮೆ, ಸೀರೆ ತರಕ್ಕೆ ಹೋಗಿದ್ದು ಹೆಂಗಸರು ಇಬ್ಬರು ಬೇಗ ಬರೋದಿಲ್ಲ ಅಂತ. ಸೇಮ್ ಟು ಸೇಮ್ ಹಂಗೆ ಆಯ್ತು ಇವತ್ತು. ಒಂದು ಸೀರೆ ತರಕ್ಕಂತ ಹೋಗಿದ್ದು, ಆಲ್ಮೋಸ್ಟ್ 2 ಡೇಸ್ ಶಾಪಿಂಗ್ ಮಾಡಿದ್ದೀವಿ. ಏನಿದ್ರು ಕತೆ, ಯಾಕೆ ಇಷ್ಟೊಂದು ಸ್ಯಾರಿನ ಶಾಪ್ ಮಾಡಿದ್ವಿ ಅನ್ನೋ ಸ್ಟೋರಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಫುಲ್ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಫಸ್ಟ್ ಆಫ್ ಆಲ್ ನಾನು ಮೈಸೂರಿಗೆ ಹೋಗಿದ್ದೆ. ನನಗೆ ಒಂದು ಕಾಸ್ಟಿಂಗ್ ಆರ್ಡರ್ ಬುಕ್ ಆಗಿತ್ತು, ಮಗುದು ಇಂಪ್ರೆಷನ್ಸ್ ತೊಗೊಬರ್ಬೇಕಾಗಿತ್ತು. ಹಾಗಾಗಿ ಮೈಸೂರಿಗೆ ಹೋದೆ. ಜೊತೆಲಿ ನನ್ನ ಫ್ರೆಂಡ್ನು ಕರ್ಕೊಂಡೋದೆ. ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡೋರಿಗೆ ಏನಿದು ಕಾಸ್ಟಿಂಗ್ ಇಂಪ್ರೆಷನ್ಸ್ ಆ ಥರ ಎಲ್ಲ ಹೇಳ್ತಿದ್ದಾರೆ ಅಂದರೆ, ನಾನು 3D ಲೈಫ್ ಕಾಸ್ಟಿಂಗ್ ಮಾಡ್ತೀನಿ. ನನ್ನ ಪೇಜ್ ಪರಿಮಳ ಮೆಮೊರೀಸ್ ಅಂತೇಳಿ, ಅದ್ರ ಲಿಂಕ್ನ ಕೊಟ್ಟಿರ್ತೀನಿ. ಒಂದ್ಸಲ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು, ಅದ್ರ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸೊ ನಾವು ಕ್ಲೈಂಟ್ ಮನೆಗೆ ಹೋದ್ವಿ, ನಾನು ನನ್ನ ಫ್ರೆಂಡ್ ಇಂಪ್ರೆಷನ್ಸ್ ಎಲ್ಲ ತೊಗೊಂಡು ಬಂದ್ವಿ. ರಿಟರ್ನ್ ಮೈಸೂರಿಂದ ಊರಿಗೆ ಬರ್ತಾಯಿದ್ದೆ, ಯಾಕಂದರೆ ಊರಿಂದನೇ ನಾನು ಮೈಸೂರಿಗೆ ಹೋಗಿದ್ದಿದ್ದು. ಸೊ ಅವಳಿಗೆ ಹೇಳಿದೆ ಒಂದು ಸೀರೆ ತೊಗೋಬೇಕಾಗಿತ್ತು, ನನ್ನ ಅತ್ತೆ ಮಗನ ಮದುವೆ ಇದೆ, ನೈಟ್ ರಿಸೆಪ್ಷನ್ಗೆ ಹಾಕ್ಕೊಳಕ್ಕೆ ಬೇಕಿತ್ತು. ಒಂದು ಆಫ್ ವೈಟಲ್ಲಿ ಫ್ಯಾನ್ಸಿ ಸ್ಯಾರಿ ತೊಗೊಳ್ಳೋಣ ಅಂತ ಅವಳಿಗೆ ಹೇಳಿದೆ. ಸರಿ ಅಂತ ಹೇಳಿಬಿಟ್ಟು ಅವಳು ಕರ್ನಾಟಕ ಸ್ಯಾರಿ ಸೆಂಟರ್ಗೆ ಕರ್ಕೊಂಡೋದ್ಲು. ಇಲ್ಲೂ ಕೂಡ ಸುಮಾರು ಸ್ಯಾರೀಸ್ನ ನೋಡಿದ್ವಿ. ನಾನು ಅಂದ್ಕೊಂಡಿರೋ ಥರ ಸ್ಯಾರೀಸ್ ಸಿಗಲಿಲ್ಲ. ಅದ್ರ ಬದಲಿಗೆ ಇನ್ನೊಂದು ಚೆನ್ನಾಗಿತ್ತು, ಸಿಂಪಲ್ ಸ್ಯಾರಿ, ಅದನ್ನು ತೊಗೊಂಡೆ. ತೊಗೊಂಡಾದ್ಮೇಲೆ ಊರ ಕಡೆ ಬರಬೇಕಾಗಿತ್ತು. ಇನ್ಯಾವುದಾದ್ರೂ ಬೇರೆ ಶಾಪಲ್ಲಿ ನೋಡೋಣ, ಸಿಗ್ಬೋದೇನೋ ನಾನು ಅಂದ್ಕೊಂಡಿರೋದು ಅಂತ ಹೇಳಿಬಿಟ್ಟು ಅರಸು ರೋಡಲ್ಲಿರೋ ಯಶಸ್ವಿ ಶಾಪ್ಗೆ ಹೋದ್ವಿ. ಇಲ್ಲಿ ನನಗೆ ಸುಮಾರು 10,000ದಷ್ಟು ಟ್ಯಾಕ್ಸ್ ಬಿತ್ತು. ಸೊ ನನಗೆ ತುಂಬ ಇಷ್ಟ ಆಯಿತು ಕಲೆಕ್ಷನ್ಸು, ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ತೊಗೊಳ್ಳೋದಾ ಅದನ್ನು ತೊಗೊಳ್ಳೋದಾ ಅನ್ನೋ ಕನ್ಫ್ಯೂಷನ್ಸು. ಇಲ್ಲಿ ನಾನು 3 ಸ್ಯಾರಿ ತೊಗೊಂಡೆ, ಪ್ಲಸ್ ಕರ್ನಾಟಕದಲ್ಲಿ ಒಂದು ಟೋಟಲ್ 4 ಸೀರೆ ಪರ್ಚೇಸ್ ಮಾಡಿದೆ. ಅದರಲ್ಲಿ ಈ ಸ್ಯಾರಿ ಫಸ್ಟ್ ಒನ್ ಲೈಟ್ ಮಿಂಟ್ ಕಲರ್ಲಿದೆ. ಆ ಸ್ಯಾರಿ ಪೂರ್ತಿ ಅಂದರೆ ಸೆಲ್ಫ್ ಕಲರೇ ಇದೆ, ಒಂದೇ ಕಲರ್ ಇದೆ. ಇದಕ್ಕೆ ನಾನು 3000 ಪೇ ಮಾಡಿದೆ. ಇದು ನನ್ನ ಸೆಕೆಂಡ್ ಸ್ಯಾರಿ. ಈ ಸ್ಯಾರಿಲಿ ಇದರ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು, ಹಂಗಾಗಿ ಪರ್ಚೇಸ್ ಮಾಡಿದೆ. ಈ ಸ್ಯಾರಿ ತುಂಬ ಸಾಫ್ಟ್ ಆಗಿದೆ, ಹಾಗೆ ಶೈನಿಂಗ್ ಆಗಿ ಕೂಡ ಇದೆ. ಇದಕ್ಕೆ ನಾನು 3400 ಅಷ್ಟು ಪೇ ಮಾಡಿದೆ. ಇದೇ ಸ್ಯಾರಿನ ನಾನು ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ತೊಗೊಂಡಿದ್ದು. ಟ್ರೆಂಡಿಂಗಲ್ಲಿರೋ ಅಜ್ರಾಕ್ ಪ್ರಿಂಟ್ ಸ್ಯಾರಿ ಇದು. ಅದರಲ್ಲಿ ಇದು ಮಿಡ್ ರೇಂಜ್ದು ಸ್ಯಾರಿ, ಸಖತ್ ಸಾಫ್ಟ್ ಆಗಿದ್ದು, ಜೊತೆಗೆ ಸ್ಯಾರಿ ಫುಲ್ ಶೈನಿಂಗ್ ಥ್ರೆಡ್ಡಿಂದ ಲೈನ್ಸ್ನ ಕೊಟ್ಟಿದ್ದಾರೆ. ಇದರ ಬ್ಲೌಸ್ ಪೀಸ್ ಹಾಗೆ ಪಲ್ಲು ಪಾಟ್ ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು 1180 ರುಪೀಸ್ ಪೇ ಮಾಡಿದ್ದೀನಿ. ಆ್ಯಂಡ್ ಫೈನಲ್ ಆಗಿ ನಾನು ತುಂಬ ಇಷ್ಟಪಟ್ಟಂಥ ಸ್ಯಾರಿ, ಹಾಗೆ ಸರ್ಚ್ ಮಾಡ್ತಿದ್ದಂಥ ಸ್ಯಾರಿ ಸಿಕ್ತು. ಇದರಲ್ಲಿ ನನಗೆ ತುಂಬ ಕಾಸ್ಟ್ಲಿ ಸೀರೆ ಎಲ್ಲ ತೋರಿಸಿದ್ರು, ಬಟ್ ನಾನು ಇದರಲ್ಲಿ ಮಿಡ್ ರೇಂಜ್ನ ತೊಗೊಂಡೆ. ಸ್ಯಾರಿ ಫುಲ್ ವರ್ಕ್ ಏನಿದೆ ಅದೆಲ್ಲ ಸೀಕ್ವೆನ್ಸು ಮತ್ತು ಥ್ರೆಡ್ನ ಯೂಸ್ ಮಾಡ್ಕೊಂಡು ಮಾಡಿರೋದು. ಸ್ಯಾರಿ ಸ್ವಲ್ಪ ಭಾರ ಆದ್ಬಿಟ್ರೆ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಹೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಇದಕ್ಕೆ ನಾನು 4000 ಸಮಥಿಂಗ್ ಏನೋ ಪೇ ಮಾಡಿದೆ. ಸೆರಗ್ ಪಾರ್ಟ್ ಏನು ಬರುತ್ತೆ ಸ್ಯಾರಿಲಿ, ಅದು ಫುಲ್ ವರ್ಕ್ ಮಾಡಿದ್ದಾರೆ. ಆ ಪಲ್ಲು ಪಾರ್ಟ್ ಆಫ್ ವರ್ಕ್ ಮಾಡಿದ್ದಾರೆ, ಎಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ, ತುಂಬ ಚೆನ್ನಾಗಿದೆ. ಈ ಸ್ಯಾರಿ ತೊಗೊಂಡು ನಂಗೆ ತುಂಬಾ ಖುಷಿ ಆಯಿತು. ಇದಿಷ್ಟು ಸೀರೆದಾದರೆ ನನ್ನ ವರ್ಕ್ಗೆ ಒಂದಷ್ಟು ಐಟಮ್ಸ್ ಬೇಕಿತ್ತು, ಅದನ್ನು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇಡ್ಸಿ ಬಿಡ್ಸಿಗೆ ಹೋದ್ವಿ. ಯಾವಾಗ್ಲೂ ಬೆಂಗಳೂರಲ್ಲಿರೋ ಇಡ್ಸಿ ಬಿಡ್ಸಿಲೇ ತೊಗೋತಾ ಇದ್ದಿದ್ದು. ಮೈಸೂರಲ್ಲೂ ಇದರ ಬ್ರಾಂಚಸ್ ಇದೆಯಲ್ಲ, ಸೊ ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗಿದ್ದು. ಅಲ್ಲಿ ಯಾವ್ದಾರ ಬೇರೆ ಕಲೆಕ್ಷನ್ಸ್ ಇರೋ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಒಂದಷ್ಟು ಫ್ಲವರ್ಸ್ನ ತೊಗೊಂಡೆ ಅಲ್ಲಿ. ಅದಾದಮೇಲೆ ಝುಡಿಯೋಗೆ ಹೋದ್ವಿ. ಝುಡಿಯೋದಲ್ಲಿ ಒಂದು ಲಿಪ್ ಬಾಮ್, ಒಂದು ಸ್ಲಿಪ್ಪರ್ ಮತ್ತು ಒಂದು ಪ್ಯಾಂಟು, ಹಾಗೆ ಒಂದು ಸಾಕ್ಸ್ ತೊಗೊಂಡು ಅಲ್ಲಿನ ಶಾಪಿಂಗ್ನ ಎಂಡ್ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಕತ್ಲಾಗಿತ್ತು. ಮನೆಗೆ ಬಂದು ಊಟ ಮಾಡಿ ಆ್ಯಂಡ್ ಮತ್ತೆ ನಾವೇನು ತಂದಿರ್ತೀವಿ ಅದನ್ನೆಲ್ಲ ಓಪನ್ ಮಾಡಿ ನೋಡ್ತೀವಿ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ.
ಸೊ ಇದು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಮಾತಾಡಬೇಕಾದ್ರೆ ನನ್ನ ಫ್ರೆಂಡು ಕೂಡ ಇದ್ಲು, ನನ್ನ ತಂಗಿನೂ ಇದ್ಲು. ಸೊ ಎಲ್ಲ ಮಾತಾಡ್ತಾ ಇದ್ವಿ. ಯಶಸ್ವಿಲೇನೆ ಒಂದು ಸ್ಯಾರಿ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಪ್ರೈಸ್ ಜಾಸ್ತಿ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡಿರ್ಲಿಲ್ಲ. ಅವಳಿಗೂ ಇಷ್ಟ ಆಗಿತ್ತು, ನನಗೂ ಇಷ್ಟ ಆಯಿತು. ಇಬ್ರು ತಗೊಂಡಿಲ್ಲ. ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಹೇಳ್ಬಿಟ್ಟು. ಬಟ್ ಮನೆಗೆ ಬಂದಮೇಲೆ ಇಬ್ಬರಿಗೂ ಅನ್ನಿಸ್ತು ತೊಗೊಂಡಿದ್ರೆ ಆಗ್ತಿತ್ತು ಅಂತ. ಅದ್ರ ಜೊತೆಗೆ ನನ್ನ ಫ್ರೆಂಡ್ ಇನ್ನೊಂದೆರಡು ಸ್ಯಾರಿನ ಲೈಕ್ ಮಾಡಿದ್ಲು. ಎಲ್ಲಾನು ಒಟ್ಟಿಗೆ ತೊಗೊಳ್ಳೋಣ, ನಾಳೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇನು ಹೋದ್ವಿ. ಒಂದಷ್ಟು ಸೀರೆ ಅಂದರೆ ಆಲ್ಮೋಸ್ಟ್ ಒಂದು 15,000 ರೂಪಾಯಿನಷ್ಟು ಸೀರೆ ತೊಗೊಂಡ್ವಿ. ಯಾವ್ಯಾವ ಸೀರೆ ತೊಗೊಂಡ್ವಿ ಅಂತ ಪಾರ್ಟ್ 2 ಅಲ್ಲಿ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಪಾರ್ಟ್ 2 ಕೂಡ ಮಿಸ್ ಮಾಡ್ದಂಗೆ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.